ಎಷ್ಟು ದಿನ ಆಗಿತ್ತು ಸರ್ ನಿಮ್ಮನ್ನ ಈ ರೀತಿ ಸಿನಿಮಾಗಳಲ್ಲಿ ನೋಡಿದೆ. ಎಸ್, ವಿಶ್ವನಾಥ್ ಆನ್ಸನ್ ಈ ಫೀಲ್ ಗುಡ್ ಸಿನಿಮಾಗಳನ್ನ ನೋಡಿ ಮುಗಿಸಿದಾದ್ಮೇಲೆ ಆದ್ರೂ ಆ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ರೆ ಬಿಕಾಸ್ ಆಫ್ ಆ ಸಿನಿಮಾಗೆ ನಾವು ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತೀವಿ. ಸೊ ಅದೇ ತರ ಇರುವಂತ ಸಿನಿಮಾ ಇದು. ಲಿಟ್ರಲಿ ಐ ಲವ್ ದಿಸ್ ಸಿನಿಮಾ. ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅನ್ಬೋದು. ಇನ್ನ ಇದರ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಆದಂತ ಸಂಜಯ್ ವಿಶ್ವನಾಥ್ ಒಬ್ಬ ಅಥ್ಲೆಟಿಕ್ ಆಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಆದ್ರೆ ಇವನಿಗೆ ವಯಸ್ಸು 42 ಆಗಿದ್ರು ಇನ್ನೂ ಮದುವೆ ಆಗಿರೋದಿಲ್ಲ. ಸೊ ಹೀಗಾಗಿ ಅವನ ಅಮ್ಮನಿಗೋಸ್ಕರ ಒಂದು ಸರ್ಜೆಂಟ್ ಬೇಬಿನ ಅವನ ಮಗನಾಗಿ ಕರ್ಕೊಂಡ್ ಬರ್ತಾನೆ. ಸೊ ಮುಂದೆ ಅವನ ಲೈಫ್ ಸೆಟ್ಲ್ ಆಯ್ತು ಅನ್ನೋ ಟೈಮ್ನಲ್ಲಿ ಆ ಮಗುವಿಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ಆ ಮಗುವಿನ ನಿಜವಾದ ಮದರ್ ಬರ್ಬೇಕಾಗಿರುತ್ತೆ. ಸೊ ಅದು ಯಾಕೆ, ಸೊ ಮುಂದೆ ಆ ಮಗುವಿನ ತಾಯಿ ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪರ್ಫಾರ್ಮೆನ್ಸ್. ಸೂರ್ಯ ಸರ್ ಆಗಿರ್ಬೋದು, ಮಮಿತಾ ಬೈಜು ಆಗಿರ್ಬೋದು, ರಾಧಿಕಾ ಅವರ ಪರ್ಫಾರ್ಮೆನ್ಸ್. ಈ 3 ಜನರು ಇಡೀ ಸಿನಿಮಾದ ಮೇನ್ ಪಿಲ್ಲರ್ ಅನ್ಬೋದು. ಈ 3ರಲ್ಲಿ ಒಬ್ರು ಇಲ್ಲ ಅಂದಿದ್ರು ಸಿನಿಮಾ ಇಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಿರ್ಲಿಲ್ಲ. ಅದರಲ್ಲೂ ಮೇನ್ ಆಗಿ ಮಮಿತಾ ಬೈಜು ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಎಷ್ಟು ಕ್ಯೂಟ್ ಆಗಿರುತ್ತೆ ಅಂದ್ರೆ ಸಿನಿಮಾದಲ್ಲಿ ಡಾಮಿನೇಟ್ ಮಾಡ್ಬಿಡುತ್ತೆ. ಲಿಟ್ರಲಿ ಹೇಳ್ತೀನಿ, ಹುಡುಗರು ಇವರ ಪರ್ಫಾರ್ಮೆನ್ಸ್ ನ ನೋಡಿ ಫ್ಲಾಟ್ ಆಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿತ್ತು ಅವರ ಪರ್ಫಾರ್ಮೆನ್ಸ್ ಮಾತ್ರ. ಇನ್ನ ಸಿನಿಮಾದಲ್ಲಿ ವಿಂಟೇಜ್ ಸೂರ್ಯ ಸರ್ನ ನೋಡ್ಬೋದು. ಇನ್ನು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಾ, ಇನ್ನ ಸಿನಿಮಾದಲ್ಲಿರುವಂತ ಎಮೋಷನ್ ಅನ್ನೋದು ಪ್ರಾಪರ್ ಆಗಿ ವರ್ಕ್ ಆಯ್ತು. ಕೆಲವೊಂದ್ ಕಡೆ ಹೇಗಂದ್ರೆ ಕಣ್ಣೀರ್ ತರಿಸೋ ರೇಂಜ್ಗೆ ಎಮೋಷನ್ ಅನ್ನೋದು ವರ್ಕ್ ಆಯ್ತು. ಅದ್ರಲ್ಲೂ ಮೈನ್ ಆಗಿ ಆ ಮದರ್ ಸೆಂಟಿಮೆಂಟ್ ಇದೆಯಲ್ಲ, ನಿಜವಾಗ್ಲೂ ಆ ಮದರ್ ಸೆಂಟಿಮೆಂಟ್ ಫೀಲಿಂಗ್ ನ ನಾವು ಕೂಡ ಫೀಲ್ ಮಾಡ್ಬೋದು. ಸೊ ಇದೇ ತರ ಸಿನಿಮಾದಲ್ಲಿ ಎಮೋಷನಲ್ ಆಗಿ ಮಾಡುವಂತ ಸೀನ್ಸ್ ಗಳು ತುಂಬಾನೇ ಇದಾವೆ. ಸೊ ಆ ರೀತಿ ಇರುವಂತ ಎಲ್ಲಾ ಸೀನ್ಸ್ ಗಳು ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಯ್ತು. ಇನ್ನ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಬರುವಂತ ಕಾಮಿಡಿ ಸೀನ್ಸ್ ಗಳಾಗಿರ್ಬೋದು, ಕ್ಯೂಟ್ ಡೈಲಾಗ್ಸ್ ಗಳಾಗಿರ್ಬೋದು, ಕ್ಯೂಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಂಪ್ರೆಸ್ ಮಾಡ್ತವೆ. ಇನ್ನ ಸಿನಿಮಾದಲ್ಲಿರುವಂತಹ ಸಾಂಗ್ಸ್ ಗಳ ಬಗ್ಗೆ ಹೇಳೋದೇ ಬೇಡ. ಅದ್ರಲ್ಲೂ ಆ ರಫನ ಸಾಂಗ್ ಇದೆಯಲ್ಲ, ನಿಜವಾಗ್ಲೂ ಸಿನಿಮಾ ನೋಡುವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡ್ತು. ಇನ್ನ ಸಿನಿಮಾದಲ್ಲಿರುವಂತಹ BGMs ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ, ಸಿನಿಮಾದ ತಕ್ಕ ಹಾಗೆ ಇತ್ತು. ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿರುವಂತ ಸ್ಟೋರಿ ರೊಟೀನ್ ಆಗಿದೆ. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಿ ಬರ್ಕೊಂಡಿದ್ರೆ ಸಿನಿಮಾ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿತ್ತು ಅಂತ ಪರ್ಸನಲ್ ಆಗಿ ನನಗನ್ಸ್ತು. ಸೊ ಎನಿವೆ, ಈ ಸಿನಿಮಾಗೆ ನಾನು 5ಗೆ 4 ಸ್ಟಾರ್ಸ್ ಕೊಡ್ತೀನಿ. ಸೊ ನನ್ನ ಪ್ರಕಾರ ಈ ಸಿನಿಮಾ ಹೇಗಿದೆ ಅಂತ ಹೇಳೋದಾದ್ರೆ, ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಅದ್ರಲ್ಲೂ ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತ ಫೀಲ್ ಗುಡ್ ಸಿನಿಮಾ ಅನ್ಬೋದು. ಸೊ ಖಂಡಿತ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾನ ನೋಡಿ.